ಯತ್ನಾಳ್ ಬಂದು ಪ್ರಚಾರ ಮಾಡಿದ್ದು ಏನು ಕೈ ಹಿಡಿಲ್ಲ ಅನ್ಸುತ್ತೆ ಸರ್. ಅಲ್ಲ, ನೀವೇ ನೋಡ್ತಿರಲ್ಲ ಯತ್ನಾಳ್ ಬಂದು ಪ್ರಚಾರ ಮಾಡಿದಿಂದ ಏನಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಈಗ ಜನರು ಆ ಥರ ಲೈಕ್ ಮಾಡಲ್ಲ. ನಾವು ಸೈದ್ಧಾಂತಿಕವಾಗಿ ಕನ್ಸ್ಟ್ರಕ್ಟಿವ್ ಆಗಿ ವರ್ಕ್ ಮಾಡೋರು ನೋಡ್ತಾರೆ. ಈಗ ಸುಮ್ಮನೆ ಬಂದು ಯಾರನ್ನ ಕ್ಯಾಕಿ ಬಂದು ಭಾಷಣ ಮಾಡಿದ್ಕೊಳ್ಳೋಣ ಕ್ಯಾಕಿ ಹೊಡ್ತಾರೆ ಅಂತಂದ್ಕೊಳ್ಳೋಣ, ಅದು ಓಟಾಗಿ ಕನ್ವರ್ಟ್ ಆಗಲ್ಲ. ನಾವು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಏನಾಗಿದೆ ನೀವು ನೋಡಿದ್ರಲ್ಲ, ಎರಡು ರಿಸಲ್ಟು ಯಾವ ರೀತಿ ಬಂದಿದೆ. ನಿರೀಕ್ಷೆ ಮೀರಿ ನಮಗೆ ಜನಬೆಂಬಲ ಸಿಕ್ಕಿದೆ ಈ ಚುನಾವಣೆಯಲ್ಲಿ. ಎಲ್ಲೋ ಒಂದು ಕಡೆ ಅವ್ರದ್ದೊಂದು ಲೆಕ್ಕಾಚಾರ ಇತ್ತು. ಯಾಕಂತಂದರೆ ತಾವು 10,000ಕ್ಕೂ ಅಧಿಕ ಮತಗಳನ್ನ ಪಡೆದುಕೊಂಡಿದ್ರಿ ಕಳೆದ ಚುನಾವಣೆಯಲ್ಲಿ. ನಿಮ್ಮ ಮತಗಳು ಅವ್ರಿಗೇ ಬರ್ತವೆ. ಅದರಲ್ಲೂ ನೀವು ಬಾಗಲಕೋಟೆ ನಗರದಲ್ಲಿ 4,000 ಮತವನ್ನು ಪಡೆದುಕೊಂಡಿದ್ದೀರಿ ಲಾಸ್ಟ್ ಟೈಮ್ ಅನ್ನೋ ಮಾತು. ಅವು ನಮಗೆ ಬರ್ತವೆ, ಅಂದರೆ ನಿಮಗೆ ಹೋಗುವಂಥ ಮತಗಳು ಕಾಂಗ್ರೆಸ್ಗೆ ಹೋಗೋದಿಲ್ಲ. ಅವು ನಮ್ಮ ಮತಗಳು ನಮಗೆ ವಾಪಸ್ ಬರ್ತವೆ, ನಾವು ಗೆಲ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದರು. ಅವ್ರದ್ದು ಲೆಕ್ಕ ಯಾವಾಗಲೂ ಅದೇ ರೀತಿ ಮಾಡ್ತಾರವರು. ನೋಡಿರಿ, 1,000 2,000 ಓಟ್ ತೊಗೊಂಡ್ರೆ ಅದು ನೆಗೆಟಿವ್ ಓಟ್ ಅನ್ಬೋದು. ನಾನು 10,000ಕ್ಕಿಂತ ಅಧಿಕ ಜನ ನನಗೆ ಓಟ್ ಹಾಕಿದ್ದಾರೆ. ಅವೆಲ್ಲನೂ ನಾನು ಬೇಕಂತಲೇ ಓಟ್ ಹಾಕಿರೋದು ಅವರೆಲ್ಲರೂ. ಅವ್ರಿಗೆ ನಾನು ಏನು ಕರೆ ಕೊಟ್ಟಿದ್ದೀನಿ, ಈ ಸಲ ಸಂಪೂರ್ಣವಾಗಿ ನೀವು ಮತ ಹಾಕೋದ್ರ ಜೊತೆಗೆ ಮತ್ತೊಬ್ಬರನ್ನ ಕರ್ಕೊಂಬಂದು ಮತ ಹಾಕ್ರಿ ಅಂತ ಹೇಳಿದ್ದೀನಿ ನಾನು. ಅದೇ ಥರ ಆಗಿದೆ. ಏನೂ ಈ ಫಲಿತಾಂಶ ನೋಡಿದರೆ ಏನೂ ಡಿಫ್ರೆನ್ಸ್ ಕಾರಂಗಿಲ್ಲ. ಭಾಳ ಪಾಸಿಟಿವ್ ಆಗಿ ವೋಟ್ ಮಾಡಿದ್ದಾರೆ. ಅವರು ಈ ಕಾರ್ಯಕರ್ತರನ್ನು ಏನು ತಿಳ್ಕೊಂಡಿದ್ರು ಅಂದ್ರೆ, ಅವರು ನಮ್ಮ BJP ಅಭ್ಯರ್ಥಿ ಅವ್ರ ಮನೆಯಲ್ಲಿ ಕೆಲಸ ಮಾಡೋ ಆಳಂತ ತಿಳ್ಕೊಂಡಿದ್ದರು ಅವರು. ಅವರಿಗೆ ಜನರು ಈ ಸಲ ತಕ್ಕ ಪಾಠ ಕಲಿಸಿದ್ದಾರೆ. ಅವರಿಗೆ ಪಕ್ಷ ಅಂದರೆ ಏನು ಅನ್ನುವಂಥದ್ದು ಈಗ ಅರಿವು ಆಗೈತೆ ಅಂತ ಅಂದ್ಕೊಂಡಿನಿ ನಾನು. ಈ ಚುನಾವಣೆ ಅವ್ರದ್ದು ಈಗ ಸೋಲು ಗೆಲುವಿನ ವಿಚಾರ ಮುಂದಿನ ಚುನಾವಣೆಯಲ್ಲೂ ಕೂಡ ಇದು ಎಫೆಕ್ಟ್ ಆಗ್ಬೋದು ಅನ್ಸುತ್ತೆ. ಮುಂದಿನ ಈ ಒಂದು ಸೋತಿದ್ರೆ ಮುಂದಿನ ಟಿಕೆಟ್ ಸಿಗೋದು ಕೂಡ ಕಷ್ಟ ಅನ್ಸುತ್ತೆ. ಹಿಂಗೆ ಆದರೆ ಅವ್ರಿಗೆ ಟಿಕೆಟ್ ಕೊಡುವುದಿಲ್ಲ ಅಂತ 100% ಹೇಳ್ತೀನಿ. ಅವ್ರಿಗೆ ಟಿಕೆಟ್ ಮುಂದಿನ ಸಲ ಕೊಡುವುದಿಲ್ಲ, ಕೊಟ್ಟರು ಆರಿಸಿ ಬರುವುದಿಲ್ಲ ಅವರು. ಈ ರಿಸಲ್ಟ್ ನೋಡಿದರೆ ಸಂಪೂರ್ಣವಾಗಿ ಜನರು ತಿರಸ್ಕಾರ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ನಾನು ಇನ್ನೊಂದು ಪ್ರೆಸ್ ಮೀಟ್ ಕರೆದೆಲ್ಲ ಡೀಟೇಲಾಗಿ ಮಾತಾಡ್ತೀನಿ, ಬೈಟಲ್ಲಿ ಹೇಳೋದು ಬೇಡ ಎಲ್ಲವನ್ನು. ಅಂದರೆ ರಾಜಕೀಯ ಜೀವನ ಯುಗ ಅಂತ ಅಂದಂಗೆ ಆಯ್ತು ಸರ್. ಅದು ಹೇಳ್ತೀನಿ, ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಈಗ ಇವತ್ತೇ ಫಲಿತಾಂಶ ಬಂದಿದೆ, ಆಮೇಲೆಲ್ಲ ಹೇಳ್ತೀನಿ. ಅದು ಇನ್ನೂ ಡೀಟೇಲಾಗಿ ಮಾತಾಡೋದಿದೆ ಅವ್ರ ಜೊತೆ. ಇದಿಷ್ಟು ಏನು ಕಾಂಗ್ರೆಸ್ ನಾಯಕರಾದಂತಹ ಮಲ್ಲಿಕಾರ್ಜುನ್ ಶರಂತಿಮಠ ಅವರ ಮಾತು. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ. ಯತ್ನಾಳ್ ಬಂದು ಪ್ರಚಾರ ಮಾಡಿದ್ದು ಏನು ಕೈ ಹಿಡಿಲ್ಲ ಅನ್ಸುತ್ತೆ ಸರ್. ಅಲ್ಲ, ನೀವೇ ನೋಡ್ತಿರಲ್ಲ ಯತ್ನಾಳ್ ಬಂದು ಪ್ರಚಾರ ಮಾಡಿದಿಂದ ಏನಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಈಗ ಜನರು ಆ ಥರ ಲೈಕ್ ಮಾಡಲ್ಲ. ನಾವು ಸೈದ್ಧಾಂತಿಕವಾಗಿ ಕನ್ಸ್ಟ್ರಕ್ಟಿವ್ ಆಗಿ ವರ್ಕ್ ಮಾಡೋರು ನೋಡ್ತಾರೆ. ಈಗ ಸುಮ್ಮನೆ ಬಂದು ಯಾರನ್ನ ಕ್ಯಾಕಿ ಬಂದು ಭಾಷಣ ಮಾಡಿದ್ಕೊಳ್ಳೋಣ ಕ್ಯಾಕಿ ಹೊಡ್ತಾರೆ ಅಂತಂದ್ಕೊಳ್ಳೋಣ, ಅದು ಓಟಾಗಿ ಕನ್ವರ್ಟ್ ಆಗಲ್ಲ. ನಾವು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಏನಾಗಿದೆ ನೀವು ನೋಡಿದ್ರಲ್ಲ, ಎರಡು ರಿಸಲ್ಟು ಯಾವ ರೀತಿ ಬಂದಿದೆ. ನಿರೀಕ್ಷೆ ಮೀರಿ ನಮಗೆ ಜನಬೆಂಬಲ ಸಿಕ್ಕಿದೆ ಈ ಚುನಾವಣೆಯಲ್ಲಿ. ಎಲ್ಲೋ ಒಂದು ಕಡೆ ಅವ್ರದ್ದೊಂದು ಲೆಕ್ಕಾಚಾರ ಇತ್ತು. ಯಾಕಂತಂದರೆ ತಾವು 10,000ಕ್ಕೂ ಅಧಿಕ ಮತಗಳನ್ನ ಪಡೆದುಕೊಂಡಿದ್ರಿ ಕಳೆದ ಚುನಾವಣೆಯಲ್ಲಿ. ನಿಮ್ಮ ಮತಗಳು ಅವ್ರಿಗೇ ಬರ್ತವೆ. ಅದರಲ್ಲೂ ನೀವು ಬಾಗಲಕೋಟೆ ನಗರದಲ್ಲಿ 4,000 ಮತವನ್ನು ಪಡೆದುಕೊಂಡಿದ್ದೀರಿ ಲಾಸ್ಟ್ ಟೈಮ್ ಅನ್ನೋ ಮಾತು. ಅವು ನಮಗೆ ಬರ್ತವೆ, ಅಂದರೆ ನಿಮಗೆ ಹೋಗುವಂಥ ಮತಗಳು ಕಾಂಗ್ರೆಸ್ಗೆ ಹೋಗೋದಿಲ್ಲ. ಅವು ನಮ್ಮ ಮತಗಳು ನಮಗೆ ವಾಪಸ್ ಬರ್ತವೆ, ನಾವು ಗೆಲ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದರು. ಅವ್ರದ್ದು ಲೆಕ್ಕ ಯಾವಾಗಲೂ ಅದೇ ರೀತಿ ಮಾಡ್ತಾರವರು. ನೋಡಿರಿ, 1,000 2,000 ಓಟ್ ತೊಗೊಂಡ್ರೆ ಅದು ನೆಗೆಟಿವ್ ಓಟ್ ಅನ್ಬೋದು. ನಾನು 10,000ಕ್ಕಿಂತ ಅಧಿಕ ಜನ ನನಗೆ ಓಟ್ ಹಾಕಿದ್ದಾರೆ. ಅವೆಲ್ಲನೂ ನಾನು ಬೇಕಂತಲೇ ಓಟ್ ಹಾಕಿರೋದು ಅವರೆಲ್ಲರೂ. ಅವ್ರಿಗೆ ನಾನು ಏನು ಕರೆ ಕೊಟ್ಟಿದ್ದೀನಿ, ಈ ಸಲ ಸಂಪೂರ್ಣವಾಗಿ ನೀವು ಮತ ಹಾಕೋದ್ರ ಜೊತೆಗೆ ಮತ್ತೊಬ್ಬರನ್ನ ಕರ್ಕೊಂಬಂದು ಮತ ಹಾಕ್ರಿ ಅಂತ ಹೇಳಿದ್ದೀನಿ ನಾನು. ಅದೇ ಥರ ಆಗಿದೆ.